ನಮಸ್ಕಾರ ವೀಕ್ಷಕರೇ, ಇನ್ಫಾ ಮೀಡಿಯಾ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೌದು ಸ್ನೇಹಿತರೆ, ಇಂದಿನ ಕಾಲದ ಮಕ್ಕಳೆಲ್ಲ ಪ್ರಾಣಕ್ಕೆ ಹಾಗೂ ಯಾವುದಕ್ಕೂ ಬೆಲೆ ಇಲ್ಲದಂತಾಗಿದೆ. ರೀಲ್ಸ್ ಹುಚ್ಚಾಟಕ್ಕೆ ಪ್ರಾಣ ಕಳೆದುಕೊಂಡ ಯುವತಿ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ರೀಲ್ಸ್ ಹುಚ್ಚಾಟಕ್ಕೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿರುವ ಮಕ್ಕಳನ್ನು ನೋಡಿ ನಾವು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ ಹೊಂದಿದ ಈಕೆಗೆ ತಮ್ಮದೇ ಆದ ಪೋಸ್ಟ್ ರೀಲ್ಸ್ಗಳಿಗೆ ಮಿಲಿಯನ್ ಗಂಟಲೆ ವ್ಯೂಸ್ಗಳನ್ನ ಪಡೆಯುತ್ತಿದ್ದ ಈಕೆಗೆ ಯಾವುದೇ ರೀತಿಯ ಕೊರತೆ ಇಲ್ಲದ ಜೀವನ ನಡೆಸ್ತಿರ್ತಾರೆ ಸ್ನೇಹಿತರೆ. ಇವರು ವಯಸ್ಸು ಬಂದು 26-27 ವರ್ಷ ಅಷ್ಟೇನೆ. ಇವರ ಹೆಸರು ಆನ್ವಿ ಕಾಮ್ದಾರ್. ಇವರು ಚಾರ್ಟೆಡ್ ಅಕೌಂಟೆಂಟ್ CA ಆಗಿರ್ತಾರೆ ಸ್ನೇಹಿತರೆ. ಕುಂಬೆ ವಾಟರ್ ಫಾಲ್ಸ್ನಲ್ಲಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲು ಹೋಗಿ 350 ಅಡಿ ಜಲಪಾತದಿಂದ ಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಮುಂಬೈನ ಮುಂಬಾಡ್ ಮೂಲದವಳಾಗಿದ್ದು ಇವರು ಇನ್ಸ್ಟಾ ಫಾಲೋವರ್ಸ್ 2.5 ಲಕ್ಷವಿರುತ್ತದೆ ಸ್ನೇಹಿತರೆ. ತಮ್ಮದೇ ಆದ ಕೈಯಲ್ಲಿ ತಮ್ಮ ಜೀವನ ಶೈಲಿ ಮತ್ತು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಲ್ಲಿನ ವಿಚಾರಗಳನ್ನು ತಿಳಿಸುವುದು ಇವರ ಅಭ್ಯಾಸವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಮುಂಬೈನಲ್ಲಿ ಪ್ರಖ್ಯಾತಿ ಹೊಂದಿರ್ತಾರೆ ಸ್ನೇಹಿತರೆ. ಮಹಾರಾಷ್ಟ್ರದ ರಾಯಗಢದ ಬಳಿ ಇರುವ ಕುಂಬೆ ದಡಕ್ಕೆ ತನ್ನ ಸ್ನೇಹಿತರ ಜೊತೆ ಹೋಗಿದ್ದಾರೆ ಸ್ನೇಹಿತರೆ. ಈ ಕುಂಬೆ ದಡದ ವಿಶೇಷತೆಯನ್ನು ತಿಳಿದು ಇದರ ಹತ್ತಿರದ ಫೋಟೋ ತೆಗೆದುಕೊಂಡು ಅಪ್ಲೋಡ್ ಮಾಡುವ ಇವರ ಉದ್ದೇಶ ಆಗಿರುತ್ತದೆ. ಒಬ್ಬಳೇ ಆ ತುದಿಗೆ ಹೋಗಿ ಫೋಟೋ ತೆಗೆದುಕೊಳ್ಳಲು ಹೋಗಿ ಮಳೆ ಬಿದ್ದಿರುವ ಕಾರಣ ಕಾಲು ಜಾರಿ ಕೆಳಕ್ಕೆ ಬಿದ್ದಿದ್ದಾರೆ ಸ್ನೇಹಿತರೆ. ಈ ಪ್ರದೇಶ ಗುಡ್ಡಗಾಡಿನಿಂದ ಕೂಡಿರುವ ಕಾರಣ ತಕ್ಷಣ ಇವರನ್ನು ಬಚಾವ್ ಮಾಡಲು ಸಾಧ್ಯವಾಗಿಲ್ಲ. ಆದರೂ ಸ್ವಲ್ಪ ಸಮಯದ ನಂತರ ರಕ್ಷಣಾ ಪಡೆಗೆ ಕರೆ ಮಾಡಿದ್ದಾರೆ. 6 ಗಂಟೆ ಕಾಲ ಕಾರ್ಯಾಚರಣೆ ನಡೆಸಿದ ನಂತರ ಇವರು ಸಿಕ್ಕಿದ್ದಾರೆ ಸ್ನೇಹಿತರೆ. ಆ ಸಮಯದಲ್ಲೂ ಇವರು ಇನ್ನೂ ಬದುಕಿದ್ದಾರೆ. ಇವರನ್ನು ಬದುಕಿಸುವುದೆಂದು ಕೂಡ ರಕ್ಷಣಾ ಪಡೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸ್ನೇಹಿತರೆ. ಹೆಚ್ಚು ಗಾಯಗೊಂಡಿರುವ ಕಾರಣ ಇವರು ಪ್ರಾಣ ಉಳಿದಿಲ್ಲ. ಅದೇನೇ ಹೇಳಿ, ನೀವು ರೀಲ್ಸ್ ಮಾಡೋ ಹುಚ್ಚಾಟಕ್ಕೆ ಹೋಗಿ ಇವರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇನ್ನು ಬಾಳು ಬದುಕಿರಬೇಕಾಗಿದ್ದ ಈ ಯುವತಿ ಅತಿ ಚಿಕ್ಕ ವಯಸ್ಸಿಗೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಈ ಕುಂಬೆ ದಡ ವಿಶೇಷತೆಯನ್ನು ತಿಳಿದು ರೀಲ್ಸ್ ಮಾಡಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅತಿ ಚಿಕ್ಕ ವಯಸ್ಸಿಗೆ, ಅಂದರೆ ಬಾಳಿ ಬದುಕಬೇಕಾದ ವಯಸ್ಸಿನಲ್ಲಿ ಇವರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇದೆಲ್ಲ ನೋಡಿದರೆ ಮೂಲ ಕಾರಣ ಏನಂದರೆ ಸ್ನೇಹಿತರೆ, ಫೋಟೋ ಮತ್ತು ರೀಲ್ಸ್ನೇ ಕಾರಣ ಆಗಿರುತ್ತೆ ಸ್ನೇಹಿತರೆ. ರೀಲ್ಸ್ ಮತ್ತು ಫೋಟೋವನ್ನು ಹೆಚ್ಚು ತೆಗೆದುಕೊಳ್ಳಿ, ಆದರೆ ನಿಮ್ಮ ಪ್ರಾಣವನ್ನೇ ಕಳೆದುಕೊಂಡು ರೀಲ್ಸ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಇದೇ ಒಂದು ಕಾರಣ ಅಲ್ಲ, ಸಾಕಷ್ಟು ಕಾರಣಗಳಿಂದಲೂ ಸಾವನ್ನಪ್ಪಿದ್ದಾರೆ. ಸೊ ಹಾಗಾಗಿ ಪ್ರದೇಶಗಳಿಗೆ ನೀವು ಪ್ರವೇಶ ಮಾಡೋದಾದರೆ ದಯವಿಟ್ಟು ಎಚ್ಚರಿಕೆಯಿಂದ ಫೋಟೋಸ್ ಮತ್ತು ರೀಲ್ಸ್ಗಳನ್ನ ತೆಗೆದುಕೊಳ್ಳಿ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.